ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಮ್ಮ ಈರಣ್ಣ ಕರಾಡಿ MP BJPಯ ಇವರಿದ್ದಂಥವರು ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡ್ತಾ ಇದ್ದಾರೆ, ಬೇಡ ಒತ್ತಡ ತರ್ತಾ ಇದ್ದಾರೆ. ಬೆಳಗಾವಿ ಭಾಳ ದೊಡ್ಡದಾದ್ರೆ ಜಿಲ್ಲೆಗೆ ಗೋಕಾಕ್ ಮತ್ತು ಚಿಕ್ಕೋಡಿ ಅವರು ಗೋಕಾಕದ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ. ಸಹಜದ ಗೋಕಾಕ್ ತಾಲೂಕದವರು ಇವತ್ತು ನಾಳೆಗೆ ಗೋಕಾಕ್ ಜಿಲ್ಲೆ ಆಗಲಿ ಅಂತ ಬಯಸುವಂಥವ್ರು ಅವರಿದ್ದಂಥವ್ರು ಇವತ್ತು ಒತ್ತಡ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಮೇಲೆ. ಹೇಗೂ ಬರ್ತಾಯಿದ್ದೀರಿ ಶಂಕುಸ್ಥಾಪನೆಗೂ ಮತ್ತೆ ಅದಕ್ಕೂ ಬಂದಾಗ ಘೋಷಣೆ ಮಾಡಲಿ, ಗೋಕಾಕ್ ಜೊತೆಗೆ ಚಿಕ್ಕೋಡಿ ಅವರು ಕೇಳ್ತಾ ಇದ್ದಾರೆ, ಅವ್ರದ್ದು ಮಾಡಿರಿ ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಇಡ್ತಾ ಇದ್ದಾರೆ. ಮಾಡಬಲ್ಲರ ಸಿದ್ದರಾಮಯ್ಯನವರು ಘೋಷಣೆ ಮಾಡಬಲ್ಲರ? ಯಾಕಂದರೆ ಬಹುದಿನಗಳ ಕನಸರಿ ಇದು ಗೋಕಾಕ್ ಮತ್ತು ಚಿಕ್ಕೋಡಿ ಜನರದ್ದು. ಇಷ್ಟರಲ್ಲೇ ಆಗಬೇಕಾಗಿತ್ತು. ಇಷ್ಟರಲ್ಲೇ ಒತ್ತಡ ತಂದ ನಮ್ಮ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಮಾಡಬೇಕಾಗಿತ್ತು, ಮಾಡಿಸ್ಬೇಕಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿಸ್ಬೇಕಾಗಿತ್ತು. ಅದೇ ಕಾಲಕ್ಕೆ ಈರಣ್ಣ ಕರಾಡಿ ಅವರು ಸಹಿತ ಒತ್ತಡ ಇನ್ನೂ ಜೋರು ಮಾಡಬೇಕಾಗಿತ್ತು. ಯಾಕಂದರೆ ಇವರೆಲ್ಲರೂ ಇವ್ರ ಕರ್ತವ್ಯನೂ ಹೋದವು. ತಾವು ಬೆಳೆದ ನೆಲದ ಬಗ್ಗೆ, ಅಲ್ಲಿಯ ನೀರಿನ ಬಗ್ಗೆ, ಜನರ ಬಗ್ಗೆ, ಅವ್ರ ಬೇಡಿಕೆ ಬಗ್ಗೆ ಕಾಳಜಿ ವಹಿಸಬೇಕಾಗಿದ್ದು ಇವರೆಲ್ಲರೂ. ಆ ದಿಶೆಯಲ್ಲಿ ಇವತ್ತು ನಮ್ಮ ಈರಣ್ಣ ಕರಾಡಿಯವರು ಒಂದು ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಕೋರಲೇಬೇಕಾಗಿದೆ. ಜೊತೆಗೆ ಈ ಕೆಲಸವನ್ನು ಇನ್ನಷ್ಟು ತೀವ್ರವಾಗಿ ಮಾಡಬೇಕಾಗಿದೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ನಮ್ಮ ಸತೀಶ್ ಅವರು ಸಿದ್ದರಾಮಯ್ಯನ ಮೇಲೆ ಒತ್ತಡ ತಂದ ಘೋಷಣೆ ಮಾಡಿಸಬೇಕು. ಯಾಕಂದರೆ ಡಿಸೆಂಬರ್ ಬಂತು, ಇದು ತಿಂಗಳು ನಿಮ್ಗೆ ಗೊತ್ತದ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇದು ಆಗಲಿಲ್ಲ ಅಂದರೆ ಮತ್ತೆಂದೋ ಹೋಗಿಬಿಡ್ತದೆ. ಈ ಕನಸು ಕಮರಿ ಹೋಗ್ತದೆ ನಾವು ಗೋಕಾಕ್ ಜನರದ್ದು. ಜೊತೆಗೆ ಚಿಕ್ಕೋಡಿ ಅವ್ರದ್ದು ಸಹ ಇಬ್ಬರದ್ದು ಮಾಡಬೇಕಾಗ್ಯದ. ಒಂದನ್ನು ಬಿಟ್ಟು ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲೇನೋ. ಎರಡೂ ಭಾಗದ ಜನ ಭಾಳ ವರ್ಷಗಳಿಂದ ಒತ್ತಡ ತರ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ, ಬೇಡಿಕೆ ಇಡ್ತಾ ಇದ್ದಾರೆ. ಜಿಲ್ಲೆಯನ್ನು ಘೋಷಿಸ್ರಿ, ಸಣ್ಣ ಸಣ್ಣ ಜಿಲ್ಲೆ ಆಯ್ತಂದ್ರೆ ಆಡಳಿತ ಚೆನ್ನಾಗಿ ಆಗ್ತದೆ. ಈಗ ಬೆಳಗಾವಿ ಹತ್ತನಿ ಮತ್ತು ಬೆಳಗಾವಿ ಎಷ್ಟು ದೂರದ, ಬೆಳಗಾವಿ ಹೋಗಿ ಬರೋದಂದ್ರೆ ಒಂದು ದಿನ ಎಲ್ಲ ಮುರಿದೋಗಿಬಿಡ್ತದೆ. ಇತ್ತೀಚೆಗೆ ನಮ್ಮ ಲಕ್ಷ್ಮಣ ಸವದಿ ಅವರು ಇದು ಬೇಡಪ್ಪ, ನಮ್ಮದೇ ಒಂದು ಜಿಲ್ಲಾ ಮಾಡಿಬಿಡ್ರಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಲಕ್ಷ್ಮಣ ಸವದಿ ಅವರು ಸಹಜದ ಎಲ್ಲರೂ ಕೇಳೋದ್ರಲ್ಲಿ ದೊಡ್ಡ ಜಿಲ್ಲೆ ಅದು ಮಾಡಿರಿ, ಒಂದು 2-3 ಜಿಲ್ಲಾ ಮಾಡಿರಿ ಅನ್ನುವಂಥದ್ದು. ಮೂಲದ ಅಂತ ಗೋಕಾಕ್ ಮತ್ತು ಚಿಕ್ಕೋಡಿ ಆಗಲಿ ಅನ್ನುವಂಥದ್ದು. ಅದ್ರ ಜೊತೆ ನಮ್ಮ ಬೈಲಹೊಂಗಲದವರು ಜಿಲ್ಲಾ ಆಗಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ದೂರ ಆಗ್ತದೆ, ನಮ್ಗೆ ಸಮೀಪ ಆಗಲಿ ಅನ್ನುವಂಥದ್ದು. ಇರಲಿ, ಅವ್ರು ಬೇಡಿಕೆ ಇಟ್ಟಿದ್ದಾರೆ, ಅದು ಜೆನ್ಯೂನ್ ಅದೋ ಇಲ್ಲೋ ಅನ್ನೋಂಥದ್ದು. ಒಂದು ಕಮಿಷನ್ ನೇಮಿಸ್ರಿ, ಮತ್ತೇನೋ ಮಾಡಿರಿ. ಆದರೆ ಮೊದಲು ಈಗಾಗಲೇ ಕಮಿಷನ್ ವರದಿ ಕೊಟ್ಟದ ಗೋಕಾಕ್ ಬದಲಾಗಿಂತೆ 3 ಕಮಿಷನ್ಗಳು, ಒಂದಲ್ಲ ಎರಡಲ್ಲ 3 ಜನ ಮಾಡಿರಿ, ತಾಲೂಕು 5 ತಾಲೂಕು ಜಿಲ್ಲಾ ಮಾಡಿರಿ ಅಂತ. ಯಾಕೆ ಮಾಡ್ತಾಯಿಲ್ಲ? ಏನು ಕಾರಣ? JH ಪಟೇಲ್ದಾಗ ಏನೋ ಒಂದು ಘೋಷಣೆ ಆಗಿತ್ತು ಗೋಕಾಕ್ ಮತ್ತು ಚಿಕ್ಕೋಡಿ. ಆ ಸಂದರ್ಭದಲ್ಲಿ ಅವತ್ತಿನ ಸ್ಥಾಪಿತ ಕೆಲವೊಂದು ಹಿತಾಸಕ್ತಿಗಳು, ಬೆಳಗಾವಿಯಲ್ಲಿಯ ಕೆಲವೊಂದಿಷ್ಟು ಲೇಖಕರು, ಕವಿಗಳು, ಅಲ್ಲಿಯ ಹೋರಾಟಗಾರರು, ಕನ್ನಡದ ಹೋರಾಟಗಾರರು ತಪ್ಪಿಸಿದ್ರು ಅದನ್ನು. ಹಾಗೇ ಹೋಗಿತ್ತು. ಚಿಕ್ಕೋಡಿ ಮತ್ತು ಗೋಕಾಕ್ ಭಯ ತೋರಿಸಿದ್ರು. ಮಹಾರಾಷ್ಟ್ರ ಹೋಗ್ತದೆ, ಬೆಳಗಾವಿ ಜಾಲಜ್ ಪಾಂಚಾಯತಲ್ಲಿ ಮರಾಠಿಗೆ ತೊಗೊಂಡು ಹೋಗ್ತಾರಂತೆ. ಭಯ ತೋರಿಸಿ JH ಪಟೇಲ್ ಹಿಂದೆ ಸರಿಯಾಗಿ ಮಾಡಿದರು. ಅದರ ನಂತರದಲ್ಲಿ ಅನೇಕ ಡೆವಲಪ್ಮೆಂಟ್ ಆದವು. ಇಷ್ಟೆಲ್ಲ ಹೇಳಿದ್ನಲ್ಲ ನಿಮ್ಗೆ ಈಗಾಗಲೇ. ಇವತ್ತು ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋರಾಟ ಮಾಡುವಂಥ ಸತೀಶ್ ಅವರು ಇಲ್ಲಿರೋ ಮುಂದೆ, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಬೆಳೆದಿದ್ದಾರೆ. ಇವತ್ತು ಅವ್ರು ಯಾಕ್ರಪ್ಪ ಸಿದ್ದರಾಮಯ್ಯವರು ಒತ್ತಡ ತರಬಾರ್ದು, DK ಶಿವಕುಮಾರ್ ಅವರು ಒತ್ತಡ ತರಬಾರ್ದು? ಯಾಕಂತಂದ್ರೆ ಇಬ್ಬರು ಇವತ್ತು ಈ ಭಾಗದ 2 ಭಾಗದ ಬೆಳಗಾವಿ ಜಿಲ್ಲೆಯ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಇವತ್ತು ಅವರಿಗೆ ಕೈ ತೋರಿಸಿದ್ರೆ ಕೈಲಾಸ ಅನ್ನೋಷ್ಟು ಬೆಳೆದಿದ್ದಾರೆ. ಅದು ಮಾಡಲಿ ಅನ್ನೋದು ಜನರ ಅಭಿಪ್ರಾಯ ಅನ್ನೋದು. ಪಾಪ ಅನ್ನೋದಿಲ್ಲ ಬಾಯಿ ಬಿಟ್ಟು, ಬಟ್ ಎಲ್ಲರೂ ಅಭಿಪ್ರಾಯ ಇದೆ, ಜಲ್ದಿ ಆಗಲಿ ಸತೀಶ್ ಅವ್ರು ಮಾಡಲಿ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ವೇಳೆ ಆಗದೆ ಉಳಿತದೆ ಡಿಸೆಂಬರ್ವರೆಗೆ. ಡಿಸೆಂಬರ್ ಅಂದ್ರೆ ಹೋದ್ರೆ ಭಾಳ ದೂರ ಹೋಗ್ತದೆ, ಇದೇನೋ ಆಗುವುದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಃ ಈರಣ್ಣ ಕರಾಡಿ ಅವರು ಹೇಳಿದ್ದಾರೆ, ಡಿಸೆಂಬರ್ 31ರೊಳಗೆ ಆಗಬೇಕ್ರಿ, ಇಲ್ಲಾಂದ್ರೆ ಜನಗಳ ದೃಷ್ಟಿ ಇಟ್ಕೊಂಡು, ಕ್ಷೇತ್ರ ವಿಂಗಡಣೆ ದೃಷ್ಟಿ ಇಟ್ಟುಕೊಂಡು ಮುಂದಿನ ದಿನದಲ್ಲಿ ಆಗುವಂಥ ಭಾಳ ಕಡಿಮೆ ಅದ. ಈಗ ಇದ್ದಂಥದ್ರ ಮೇಲೆ ಮಾಡ್ತಾರೆ ಕ್ಷೇತ್ರ ವಿಂಗಡಣೆಗಳನ್ನ. ಅದಕ್ಕಾಗಿ ಜಲ್ದಿ ಮಾಡಿರಿ ಅಂತ ಒತ್ತಡ ತರ್ತಾ ಇದ್ದಾರೆ. ಇದರಲ್ಲಿ ಅವ್ರದ್ದು
ಹೇಳೋದು ಅಷ್ಟೇ ಅಲ್ಲ, ಅವರು ಅದಕ್ಕೆ ಇನ್ನೂ ಅಷ್ಟು ಒತ್ತಡ ತಂದ. ಬಿ ಜೆ ಪಿ ಅನೇಕ ಜನ ಇದ್ದಾರೆ ಈ ಬೆಳಗಾವಿ ಜಿಲ್ಲೆಯಲ್ಲೇ ನಾಯಕರು, ಅವರೆಲ್ಲ ಒತ್ತಡ ಹಾಕಿಸಿ ಇದು ಮಾಡಿಸ್ಬೇಕಾಗಿದೆ. ಹೌದು, ಸತೀಶ್ ಜಾರಕಿಹೊಳಿ ಮಾಡಲೇಬೇಕು, ಉಸ್ತುವಾರಿ ಸ್ಥಿತಿಯಿದ್ದಾರೆ, ಮಾಡಿಸಲೇಬೇಕಾಗಿದೆ, ಒಪ್ಪೋಣ ಮಾತನ್ನ. ಜೊತೆಗೆ ನೀವು ಒತ್ತಡ ತರಬೇಕಾಗ್ತದೆ ವಿರೋಧ ಪಕ್ಷ ಆಗಿ. ಆರ್ ಅಶೋಕ್ ಆಗಿರ್ಬೋದು, ಮತ್ತೇನೋ ನಿಮ್ಮ ನಾಯಕರಾಗಿರ್ಬೋದು, ಅವ್ರುಗಳಿಂದ ಒತ್ತಡ ತಂದ, ಮೋದಿಯವರ ಕಡೆಯಿಂದ ಒತ್ತಡ ತರಿಸಲಿಕ್ಕೆ ಹೆಚ್ಚ. ಅದೇ ಕಾಲ ಕಾಂಗ್ರೆಸ್ಸಿಗರು ಸಹಿತ ರಾಹುಲ್ ಗಾಂಧಿಯವ್ರನ್ನ ಒತ್ತಡ ತಂದ ಅಥವಾ ಸಿದ್ದರಾಮಯ್ಯನವ್ರು ಒತ್ತಡ ತಂದ ಜಿಲ್ಲೆಯನ್ನು ಘೋಷಿಸಿ ಬಿಡುವಂಥ ಕೆಲಸ ಆದರೆ ಭಾಳ ಉತ್ತಮ. ಅದಾಗ್ತದಲ್ಲ ಸಿದ್ದರಾಮಯ್ಯರಿಂದ. ಈರಣ್ಣ ಕನ್ನಡಿಯವರು ಹೇಳಿದ್ದಕ್ಕೆ ಹ್ಞೂ ಅಂತಾರೆ ಅವರು, ಮೋಸ್ಟ್ಲಿ ಅನ್ಲಿಕ್ಕಿಲ್ಲ. ಯಾಕೆಂದರೆ ವಿರೋಧ ಪಕ್ಷದವರು ಈರಣ್ಣ ಕನ್ನಡಿಯವರು ಹೋಗ್ಲಿಕ್ಕೆ ಕೊನೆಗೆ ಈಗಾಗಲೇ ಒತ್ತಡ ತರ್ತಾ ಇದ್ದಾರೆ. ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳ್ಕೊಂಡಿದ್ದಾರೆ ಸಾಕಷ್ಟು ಸಲ, ಇಲ್ಲ ನಮಗೂ ಜಿಲ್ಲಾ ಆಗಬೇಕಾಗ್ಯದ ಹೇಳ್ತಾ ಇದ್ದೀವಿ, ಆಗ್ತದೆ ಅಂತೇಳಿ. ಅದು ಇನ್ನಷ್ಟು ತೀವ್ರವಾಗಿ ಹೇಳಿ, ಭಾಳ ಮೆತ್ತಗೆ ಹೇಳಿದ್ರೆ ಕೆಲವೊಮ್ಮೆ ಆಗೋದಿಲ್ಲ, ಕೆಲವೊಮ್ಮೆ ಖಡಕ್ಕಾಗಿ ಹೇಳಬೇಕಾಗ್ತದೆ. ಆಗಲೇಬೇಕು ನಮ್ಮದು ಗೋಕಾಕ್ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ ಅಂತೇಳಿ. ಯಾಕೆಂತಂದ್ರೆ ಇಬ್ಬರು ಮಹತ್ವ ಸ್ಥಾನದಲ್ಲಿದ್ದಾರೆ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ ಅವರು. ಮತ್ತು ಜಿಲ್ಲಾ ಆಗದೆ ಇದನ್ನು ಇದಕ್ಕಾಗಿ ರಾಜೀನಾಮೆ ಕೊಡೋ ಪ್ರಸಂಗ ಬರ್ತದೆ ನಮ್ಮ ಜನರ ಸಲುವಾಗಿ ಅನ್ನುವಂಥ ಧಮಿಕಿನೂ ಹಾಕಬೇಕಾಗ್ತದೇನೋ. ಅದು ಎಷ್ಟು ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದು ನಾವು ಯಾಕೆ ಈ ಸಂದರ್ಭ ಹೇಳ್ತಾ ಇದ್ವಿ ಒಂದು ದಿನ ಭಾಳಿಲ್ಲ, ಆಲ್ರೆಡಿ ಅಕ್ಟೋಬರ್ ಹಾಡ್ತಾ ಇದ್ದ ದಿನಗಳು. ಅದರಲ್ಲೂ ಈ BDCC ಬ್ಯಾಂಕಿನ ಚುನಾವಣೆ ಎಲ್ಲರೂ ಇದರಲ್ಲಿ ಇನ್ವಾಲ್ವ್. ಸತೀಶ್ ಅವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ಈರಣ್ಣ ಕನ್ನಡಿಯವರಾಗಿರ್ಬೋದು, ಯಾರು ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ಇದರಲ್ಲಿ. ಹಾಗಾಗಿ ಈ ತಿಂಗಳು ಆಗೋದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಹೋಗ್ತದೆ. ಯಾಕೆಂದರೆ ಚುನಾವಣೆ ಮುಖ್ಯದಾಗ ಉಳಿದ ಇಲ್ಲ. ಸ್ವತಃ ಮೋದಿಯವರು ಚುನಾವಣೆ ಇರೋ ಮುಂದೆ ಕರ್ನಾಟಕದಲ್ಲೇ ಅಲ್ಲೇ ನಿಮಗೆ ಗೊತ್ತದ ಮಣಿಪುರ ಹೊತ್ತು ಉರಿತಾ ಇತ್ತು ಅಂತೇಳಿ. ಅಂದ್ರೆ ಚುನಾವಣೆ ಮುಖ್ಯ ಆಗಿಬಿಟ್ಟೋದು ನಮಗೆಲ್ಲರಿಗೂ ಇವತ್ತು. ಅದನ್ನು ಇವತ್ತು ವಿರೋಧ ಪಕ್ಷಗಳು, ಅದರಲ್ಲಿ ಕರ್ನಾಟಕದ ವಿರೋಧ ಪಕ್ಷ ನಮ್ಮ ಆರ್ ಅಶೋಕ್ ಅವ್ರದ್ದು ಇವತ್ತು ಒತ್ತಡ ತರ್ತಾ ಇದ್ದಾರೆ. ನೀವೇನು ಚುನಾವಣೆ ಮಾಡೋರು ಅಥವಾ ಇಲ್ಲಿ ರೈತರ ಸಂಕಷ್ಟಕ್ಕೆ ಒದಗಾವರು ಅಂತೇಳಿ. ಈ ಹಿನ್ನೆಲೆಯಲ್ಲಿ ಇದು ಬೆಳಗಾವಿ ಜಿಲ್ಲೆಯ ಒಡೆಯುವಂಥ ಕೆಲಸ ಅಥವಾ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲಾ ಮಾಡುವಂಥ ಕೆಲಸ ಈ ಎಲ್ಲದರ ಮಧ್ಯದಲ್ಲಿ ಆಗಲೇಬೇಕಾಗಿದೆ. ಇದು ಬಿಡ್ತಿದ್ರೆ ಬಂತು ಗೋಳು. ಈಗಾಗಲೇ ನಮ್ಮ ಅಶೋಕ್ ಗೋಕಾಕದಿಂದ ಅಶೋಕ್ ಪೂಜಾರಿ ಅವರಾಗಿರ್ಬೋದು, ದಸ್ತಗೀರ್ ಪೈಲ್ವಾನ್ ಅವರಾಗಿರ್ಬೋದು, ತಮ್ಮ ಹೋರಾಟ ನಿರಂತರ ಮಾಡ್ತಾನೆ ಇರ್ತಾರೆ. ದಸ್ತಗೀರ್ ಪೈಲ್ವಾನ್ ಅಂತ ಸ್ವತಃ ನಿರಂತರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಎಲ್ಲಿ ಹೋದಲ್ಲ ಕರಿಪಟ್ಟಿ ಹಚ್ಚಿಕೊಂಡು ಎಲ್ಲ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ, ಜಿಲ್ಲಾ ಗೋಕಾಕ್ ಆಗಲಿ ಅಂತೇಳಿ. ಆದರೆ ಚಿಕ್ಕೋಡಿ ಭಾಗದಲ್ಲೂ ಸಹಿತ ಅಲ್ಲಿ ಒತ್ತಡ, ಅಲ್ಲಿ ಜನ ಹೋರಾಟಗಾರರು ತರ್ತಾ ಇದ್ದಾರೆ. ಹೋರಾಟ ನಿರಂತರದೇ ಇದೆ. ಆದರೆ ಇಲ್ಲಿ ನಾಯಕರು ಅಧಿಕಾರದಲ್ಲಿರುವಂಥವರು ಅವತ್ತು ನೋಡ್ರಿ VS ಕೌಸರಿ ಅವ್ರು ಮನಸ್ಸು ಮಾಡಿ ಬೆನ್ನ ಹಚ್ಚಿದ್ರೆ ಆಗ್ತೇನೋ, ಅವರು ಅಷ್ಟು ಕಾಳಜಿ ತಗೊಳ್ಳಿಲ್ಲ. ಮತ್ತು ಇವತ್ತಿಗೆ 1985 ಅಧಿಕಾರದಲ್ಲಿದ್ದಾರೆ. ಸಣ್ಣಂಗೆ ಜಾರಕಿಹೊಳಿ ಮೆಂತಂದವರು ಅವರು ಮನಸ್ಸು ಮಾಡಿದ್ರೆ ಆಗ್ತಿತ್ತೋ ಏನೋ, ಆಗಲಿಲ್ಲ. ಈಗ ಅನಿವಾರ್ಯ ಬಂದದ, ದಂಡಿಗೆ ಬಂದದ, ಕುತ್ತಿಗೆ ಬಂದದಂತಲ್ಲ, ಹಾಗೆ ಗಾಡಿ ಹಚ್ಚದ ಹಿಂಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಐತಿ. ಈ ದಿಶೆಯಲ್ಲಿ ನಮ್ಮ ಸತೀಶ್ ಅವರಾಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಹಾಗೆ ವಿರೋಧ ಪಕ್ಷಗಳು ಆಗಿರ್ಬೋದು, ಎಲ್ಲರೂ ನಮ್ಮ ಸಿದ್ದರಾಮಯ್ಯ ಮೇಲೆ ಒತ್ತಡ ತಂದ ನೀವು ಮಾಡಲೇಬೇಕು, ಘೋಷಿಸಲೇಬೇಕು ಅನ್ನುವಂಥ ಒಂದು ವಿಚಾರ ಮಾಡಿದ್ರೆ ಮೋಸ್ಟ್ಲಿ ಸಿದ್ದರಾಮಯ್ಯ ಹ್ಞೂ ಅನ್ಬೋದೇನೋ. ಯಾಕೆಂದ್ರೆ ಅವರು ಅಷ್ಟು ರಿಜಿಡ್ ಇಲ್ಲ, ಮಾಡಬೇಕು ಅನ್ನೋಂಥ ಉದ್ದೇಶ ಅವರಲ್ಲದ. ಅದು ಇನ್ನೂ ಅಷ್ಟು ತೀವ್ರವಾಗಿ ಒತ್ತಡವನ್ನು ಹೇಳಬೇಕಾಗಿದೆ ಇವತ್ತು ಅನಿವಾರ್ಯದ. ಆ ದಿಶೆಯಲ್ಲಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಜೊತೆಗೆ ನಮ್ಮ ಸತೀಶ್ ಅವರು, ಅವ್ರ ಜೊತೆಗೆ ನಮ್ಮ ಈರಣ್ಣ ಕನ್ನಡಿ ಆಗಿರ್ಬೋದು, ಇನ್ನುಳಿದ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಅದು ವಿಜಯೇಂದ್ರ ಅವರಾಗಿರ್ಬೋದು, ಅವರು ಸಹ ಒತ್ತಡದಿಂದ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡುವಲ್ಲೇ ಯಶಸ್ವಿ ಆದರೆ ನಿಶ್ಚಿತವಾಗಿ ಇವರಿಗೆಲ್ಲರಿಗೂ ಇಲ್ಲಿಯೇ ಗೋಕಾಕ್ ಮತ್ತು ಚಿಕ್ಕೋಡಿ ಜನ ಕೃತಜ್ಞರಾಗಿರ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ಬೇಕಾಗಿದ್ದಾರೆ ಜಿಲ್ಲಾ ಆಗು, ಎಲ್ಲರೂ ಹಪಾಪಿಸ್ತಾ ಇದ್ದಾರೆ ಯಾವಾಗ ಆಗ್ತದಪ್ಪ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಯಾಗಿ ಅಂಥೇಳಿ. ಈ ನಡುವೆ ಮತ್ತೆಲ್ಲೋ ಇನ್ನೊಂದೆರಡು ಜಿಲ್ಲೆಗಳ ಡಿಮಾಂಡ್ ಶುರುವಾಗಿಬಿಟ್ಟಿದ್ದಾವೆ, ಅಥಣಿ ಮತ್ತು ಬೈಲಹೊಂಗಲ. ಮತ್ತು ಎಲ್ಲ ಕೂಡಿ ಎಲ್ಲರೂ ನಿಲ್ದಂಗೆ ಮಾಡುವಾಗಿದ್ದು ಈಗಿದ್ದವ್ರು ಇಬ್ಬರನ್ನಾದರೂ ಸಮಾಧಾನ ಮಾಡೋದು ಯೋಗ್ಯ. ಮುಂದಿನ ದಿನದಲ್ಲಿ ಮತ್ತೆ ನೋಡ್ಲಿಕ್ಕೆ ಬರ್ತದೆ, ಜನಸಂಖ್ಯೆ ಹೆಚ್ಚಾದಾಗ ಮಾಡಿದಾಗ ಅವ್ರಿಗೆ ಕೊಡಬೇಕಾಗ್ತದೆ. ದೂರದ ಊರ ಜಿಲ್ಲಾಕ್ಕಿಂತ ಆದಷ್ಟು ಸಮೀಪ ಇರಬೇಕು, ಒಂದು 30-40 ಕಿಲೋಮೀಟ್ರ್ ಒಳಗೆ ಹೊರಗೆ ಆಯ್ತಿತ್ತಂದ್ರೆ ಅದಕ್ಕೆ ತನ್ನದೇ ಅಂತ ಕ್ಯಾಲ್ಕುಲೇಷನ್ ಇದ್ದಾವೆ, ಎಲ್ಲ ಅದಾವೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾವೆ. ಆ ದಿಶೆಯಲ್ಲಿ ಯಾಕೆ ಮಾಡಬಾರ್ದು? ಮತ್ತು ಈಗಾಗಲೇ ಆಯೋಗಗಳು ಒಪ್ಪಿಕೊಟ್ಟದು ಗೋಕಾಕ ಮತ್ತು ಚಿಕ್ಕೋಡಿಗೆ ಅಂತ ಅಲ್ಲಿ ನಾಯಕರು ಭಾಳ ಹೋರಾಟ ಮಾಡಿದ್ದಾರೆ. ನಿಜವಾಗಿ ಅಲ್ಲಿ ರಾಜಕೀಯ ನಾಯಕರು ಚಿಕ್ಕೋಡಿ ಜಿಲ್ಲಾ ಹಂತಕ್ಕೆ ಬಂದಿರ್ತದೆ, ಆದರೆ ಅವ್ರಿಗೆ ಗೌರವ ಸಲ್ಲಬೇಕಾಗ್ತದೆ ಹಿಂದಿನ ನಾಯಕರಿಗೆ. ನಮ್ಮಲ್ಲಿ ಹೇಳಿದ್ದು 3 ಆಯೋಗಗಳಿದ್ದಾವೆ. ನಮ್ಮ ನಾಯಕರು ಎಷ್ಟು
ಪ್ರಮಾಣದಲ್ಲಿ ಪ್ರಯತ್ನ ಮಾಡಬೇಕಾದ್ರೆ ಆಗಿಲ್ಲ ಅಂತೇಳಿ ಭಾಳಷ್ಟು ಜನ ಗೋಕಾಕ ಎಲ್ಲ ಜನರ ಅಭಿಪ್ರಾಯ. ಆದರೆ ಈ ಸಲ ಸತೀಶ್ ಅವರು ಅದನ್ನು ಸುಳ್ಳು ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಜೊತೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅದನ್ನು ಸುಳ್ಳು ಮಾಡಿ ಹೋರಾಟ ಮಾಡಿ ಎರಡೂ ಚಿಕ್ಕೋಡಿ ಮತ್ತು ಗೋಕಾಕ ಜಿಲ್ಲೆ ಮಾಡ್ತಾರೆ ಅನ್ನುವಂಥ ಭರವಸೆಯಿಂದ ಇದು ಇವತ್ತಿನ ಡೆವಲಪ್ಮೆಂಟ್ ನಾಳಿನ ಆಗ್ತದೆ ಮತ್ತು ನೋಡುವಂಥ ಕೆಲಸ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು H16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.